ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ಆತ್ಮನ್ಯಥೋ ಮಯಿ. ಈ ಜ್ಞಾನವನ್ನು ತಿಳಿದುಕೊಂಡು ನಿನಗೆ ಪುನಃ ಮೋಹ ಅನ್ನೋದು ಆಗುವುದೇ ಇಲ್ಲ. ಅವಾಗೇನಾಗತ್ತೆ, ಎಲ್ಲ ಕಡೆಗೂ ನೀನು ನನ್ನನ್ನು ನೋಡುತ್ತಿ ಮತ್ತು ನಿನ್ನಲ್ಲೂ ಕೂಡ ನನ್ನನ್ನು ನೋಡಲಿಕ್ಕೆ ನಿನಗೆ ಜ್ಞಾನ ಅನ್ನೋದು ಉಂಟಾಗತ್ತೆ. ಆದ್ದರಿಂದ ಅಂತಹ ಜ್ಞಾನವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಆದ್ದರಿಂದ ಅಂತಹ ಜ್ಞಾನವನ್ನು ಅವರು ಯಾರು ಗುರು, ಸರಿಯಾದ ಗುರುವಾದವರು, ಯಾರಿಗೆ ಅಪರೋಕ್ಷ ಜ್ಞಾನ ಇದೆಯೋ, ಭಗವಂತನಿಂದ ಸಾಕ್ಷಾತ್ ಅನುಗ್ರಹಿತರಾಗಿ ಅವರು ಇಲ್ಲಿಗೆ ಭೂಮಿಗೆ ಬಂದು ನಮ್ಮನ್ನು ಉದ್ಧರಿಸೋದಕ್ಕೋಸ್ಕರನೇ ಕೂತಿರ್ತಾರೋ ಅಂತಹ ಗುರುಗಳನ್ನು ನಾವು ಸೇವೆಯಿಂದ, ಪ್ರತಿ ಪ್ರಶ್ನೆಯಿಂದ, ಭಕ್ತಿಯಿಂದ ಕೇಳಿಕೊಂಡರೆ ಅವಾಗ ಅವರು ನಮಗೆ ಭಗವಂತನ ಸಾಕ್ಷಾತ್ಕಾರದ ಮಾರ್ಗವನ್ನು ಖಂಡಿತವಾಗಲೂ ತೋರಿಸ್ತಾರೆ. ಅವರಿಂದ ನೀನು ನನ್ನನ್ನು ಕಾಣಬಹುದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತವು ಮಾಘ ಮಾಸೆ ಶುಕ್ಲ ಪಕ್ಷೆ. ಇಂದು 22ನೇ ತಾರೀಕು ಗುರುವಾರ, ಚತುರ್ಥಿ ತಿಥಿ ಮತ್ತು ಇಂದು ಶತಭಿಷ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಶತಭಿಷ ನಕ್ಷತ್ರದ ಅಧಿಪತಿ ರಾಹು. ಆದ್ದರಿಂದ ಇವತ್ತು ಸ್ವಲ್ಪ ಎಲ್ಲರಿಗೂ ಕೂಡ ಹೆಚ್ಚಿನ ಹುರುಪು ಇರುತ್ತೆ ಮತ್ತು ಅನೇಕ ವಿಷಯಗಳಲ್ಲಿ ನಾವು ಅಂದುಕೊಂಡಿದ್ದೇ ಒಂದಾಗಿರುತ್ತೆ. ನಿಜವಾಗ್ಲೂ ರಿಯಾಲಿಟಿ ಅಂತ ಹೇಳ್ತೀವಲ್ಲ, ವಾಸ್ತವತೆ ಅದು ಬೇರೆಯಾಗಿರುತ್ತೆ. ಅದರಿಂದ ಇವತ್ತು ಸ್ವಲ್ಪ ಹುಷಾರಾಗಿ ವ್ಯವಹಾರಗಳನ್ನು ತಗೋಬೇಕು. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ನೆಮ್ಮದಿ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ನಿಮಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಅದರಿಂದ ಕಾರ್ಯಕ್ಷೇತ್ರದ ಕಡೆಗೆ ಇವತ್ತು ನೀವು ಗಮನವನ್ನು ಕೊಡಬೇಕಾಗತ್ತೆ. ಆದರೂ ಕೂಡ ಮನೆಯಲ್ಲೂ ಕೂಡ ಸ್ವಲ್ಪ ನಿಮ್ಮ ಜವಾಬ್ದಾರಿಗಳು ನೀವು ಹೆಚ್ಚಿಗೆ ನಿಭಾಯಿಸ್ತಾ ಇಲ್ಲ ಅನ್ನೋಂತಹ ಒಂದು ಮಾತನ್ನು ಕೇಳಬೇಕಾಗಿ ಬರಬಹುದು. ಮಿಥುನ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶ ಇಂದು ಒಮ್ಮೆಲೆ ಬಗೆಹರಿದು ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಇವತ್ತು ನೋಡಬಹುದು. ಆದರೆ ಭಗವಂತನ ಅನುಗ್ರಹವಿಲ್ಲದೆ ಯಾವ ಭಾಗ್ಯವೂ ಕೈಗೂಡೋದಿಲ್ಲ. ಆದ್ದರಿಂದ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು. ಕರ್ಕ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಕ್ಲೇಶ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರು, ಬಂಧುಗಳು ಇವತ್ತು ನಿಮಗೆ ಸಹಕಾರವನ್ನು ಕೊಡದೆ ಹೋಗಬಹುದು. ನಾಳೆಯವರೆಗೂ ಕಾಯೋದು ಒಳ್ಳೆಯದು. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ನಿಮ್ಮ ಪ್ರೀತಿ ಪಾತ್ರರಿಂದ ಎಲ್ಲ ರೀತಿಯ ಸಹಕಾರವನ್ನು ಇವತ್ತು ನೀವು ಪಡ್ಕೊಳ್ತೀರಿ. ಕನ್ಯಾ ರಾಶಿಯವರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಎಲ್ಲ ಕೆಲಸದಲ್ಲೂ ಇವತ್ತು ಮಾತ್ರ ನೀವು ಜಯವನ್ನು ನೋಡಬಹುದು. ನಾಳೆಗೆ ಗೋಚಾರ ಬದಲಾಗಿರುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ನಿಮ್ಮ ಮಕ್ಕಳು ಅಥವಾ ಚಿಕ್ಕ ವಯಸ್ಸಿನವರು ನಿಮ್ಮ ಜೊತೆ ಕೆಲಸ ಮಾಡುವಂಥವರು, ಹಣಕಾಸಿನ ವಿಚಾರ, ಜವಾಬ್ದಾರಿ ಮತ್ತು ನಿಮ್ಮ ಬುದ್ಧಿಶಕ್ತಿ ಇವುಗಳ ಬಗ್ಗೆ ಸ್ವಲ್ಪ ಜಾಸ್ತಿನೇ ಇವತ್ತು ತಲೆ ಕೆಡಿಸ್ಕೋಬೇಕಾಗತ್ತೆ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡಲಿಕ್ಕೆ ಹೋದಾಗ ಅತಿ ಬುದ್ಧಿವಂತಿಕೆಯಿಂದ ಬೇರೆಯವರಿಗೆ ತಿಳಿದು ತೊಂದರೆಗೆ ಒಳಗಾಗದಂತೆ ನೋಡ್ಕೋಬೇಕು. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನೆಯ ಆಸ್ತಿಪಾಸ್ತಿ ವಿಚಾರಗಳು, ತಾಯಿಯ ಆರೋಗ್ಯ ಹಾಗೂ ಯಾರ್ಯಾರು ರಿಯಲ್ ಎಸ್ಟೇಟ್, ಕೋರ್ಟ್ ಮ್ಯಾಟರ್ಗಳಲ್ಲೆಲ್ಲ ಡೀಲ್ ಮಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರು ಮಾಧ್ಯಮಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಮತ್ತು ಮಾಧ್ಯಮಕ್ಕೆ ಸಂಬಂಧಿಸಿದಂತಹ ಉದ್ಯಮದಲ್ಲಿದ್ದೀರಿ ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಬಂಧು ಬಾಂಧವರಿಂದ ಮತ್ತು ಮಿತ್ರರಿಂದ ಇವತ್ತು ನಿಮಗೆ ಸಹಕಾರ ಪ್ರಾಪ್ತಿ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಆದರೂ ಕೂಡ ಕುಟುಂಬದವರಿಂದ ಇವತ್ತು ನಿಮಗೆ ನೆಮ್ಮದಿ ಕಾಣೋದ್ರಿಂದ ನೀವು ಕುಟುಂಬದವರನ್ನೇ ಹೆಚ್ಚು ಅವಲಂಬಿಸಿ ಅವರ ಜೊತೆಗೇನೆ ಇವತ್ತು ನೀವು ಸಮಯವನ್ನು ಕಳೆದ್ರೆ ಒಳ್ಳೆಯದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಎಲ್ಲ ಕ್ಲೇಶಗಳು ಇಂದು ಬಗೆಹರಿದಿದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗ್ತಾ ಇದೆ. ಆದ್ದರಿಂದ ಇವತ್ತು ನಿಮಗೆ ಎಲ್ಲವೂ ಕೂಡ ಸರಿಯಾಗಿ ತೋರುತ್ತೆ. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳು ಬೇಡ. ಆರೋಗ್ಯದ ಕಡೆ ಕೂಡ ಗಮನ ಅವಶ್ಯಕ. ಹಾಗೂ ಮುಖ್ಯವಾದಂತಹ ಕೆಲವು ಪಾರ್ಟ್ನರ್ಶಿಪ್ ಅಥವಾ ಫ್ರೆಂಡ್ಶಿಪ್ಗಳಲ್ಲಿ ಒಡಕು ಬರಬಹುದು. ಒಡೆದೇ ಹೋಯ್ತೇನೋ ಅಂತ ಅನ್ನಿಸಬಹುದು. ಆದರೆ ಹಾಗೇನಿರೋದಿಲ್ಲ. ಎಲ್ಲರೂ ಈಗ ವಾಟ್ಸಾಪ್ ಇತ್ಯಾದಿಗಳಿರೋದ್ರಿಂದ ಎಲ್ಲರೂ ಯಾವಾಗ ಬೇಕಾದರೂ ಸಿಗ್ತಾರೆ, ಏನಾದರೂ ಹೇಳ್ಕೋಬಹುದು. ಆದರೆ ಇಂದು ಯಾವ ಪರಿಸ್ಥಿತಿಯು ನಿಮ್ಮ ಪರವಾಗಿ ಕೆಲಸ ಮಾಡದೇ ಇರೋದ್ರಿಂದ ಇವತ್ತು ಹೆಚ್ಚಿನ ನಿರ್ಧಾರಗಳು, ಮಾತುಕತೆ ಬೇಡ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಕೂಡ, ಒಂದೇ ಶ್ಲೋಕವನ್ನು ಮಾಡಿದರೂ ಕೂಡ ಜನ್ಮಾಂತರದ ಪಾಪವನ್ನು ನಾವು ಕಳ್ಕೊಳ್ಳೋದರಲ್ಲಿ ಸಂಶಯವೇ ಇಲ್ಲ. ಅಂಥದ್ರಲ್ಲಿ ದಿನ ಎಲ್ಲದನ್ನು ಮಾಡಿಬಿಟ್ರಂತೂ ಪುಣ್ಯ ಅತಿ ಹೆಚ್ಚಾಗುತ್ತೆ. ಎಲ್ಲ ಅದನ್ನು ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳೋಣ. ಶ್ರೀ ಕೃಷ್ಣ ವಿಜಯತೆ. ಶುಭಮಸ್ತು.